ಯಾರಿ ಸೈಫುಲ್ಲಾ ಖಾಲಿದ್? ದಾಳಿ ಮಾಡಿದ್ದು ನಾವಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ಟಿಆರ್ಎಫ್ ಉಗ್ರ ಸಂಘಟನೆ ಮಾಡಿದ ದಾಳಿಗಳೆಷ್ಟು? ಭಾರತದಲ್ಲೂ ಇದ್ದಾರೆ ಉಗ್ರರ ಸಪೋರ್ಟರ್ಸ್. ದಾಳಿ ನಡೆಸಿದ್ದು ಪಾಕಿಸ್ತಾನ ಅಲ್ಲ ಭಾರತ ಅಂತ ಹೇಳ್ತಾ ಇರೋದು ಯಾಕೆ? ನಮಸ್ಕಾರ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮವಾಗಿದೆ. ಮಡಿದವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಈ ಒಂದು ದಾಳಿಯನ್ನ ನಡೆಸಿದ್ದು ಸೈಫುಲ್ಲಾ ಖಾಲಿದ್ ಅಲಿಯಾಸ್ ಸೈಫುಲ್ಲಾ ಕಸೂರಿ ಅಂತ ಹೇಳಲಾಗ್ತಾ ಇದೆ. ಈ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದಲ್ಲಿ ನಿಷೇಧವಾಗಿರುವಂತಹ ಲಷ್ಕರ್ ಇ ತೊಯ್ಬಾ ಅನ್ನುವಂತಹ ಉಗ್ರ ಸಂಘಟನೆಯ ಪ್ರತಿರೂಪವಾಗಿರುವ ಟಿಆರ್ಎಫ್ ಅಂದ್ರೆ ದ ರೆಸಿಸ್ಟೆಂಟ್ ಫ್ರಂಟ್ನ ಮುಖ್ಯಸ್ಥ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಮಾಡಿರುವಂತಹ ವರದಿಯ ಪ್ರಕಾರ ಪಾಕಿಸ್ತಾನದಲ್ಲಿ ನಿಷೇಧಿತವಾಗಿರುವ ಲಷ್ಕರ್ ಇ ತೊಯ್ಬಾದ ಜೊತೆ ಸಂಬಂಧವನ್ನ ಹೊಂದಿರುವ ಟಿಆರ್ಎಫ್ ತಾವೇ ದಾಳಿ ಮಾಡಿದ್ದು ಅಂತ ಹೇಳಿ ಒಪ್ಪಿಕೊಂಡಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯನ್ನ ಮಾಡಿದೆ. ಈ ವರದಿಯ ಬೆನ್ನಲ್ಲೇ ಟಿಆರ್ಎಫ್ನ ಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ. ಆ ವಿಡಿಯೋದಲ್ಲಿ ಈ ದಾಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಭಾರತದ ಮಾಧ್ಯಮಗಳು ನನ್ನನ್ನು ಮತ್ತು ಪಾಕಿಸ್ತಾನವನ್ನ ದೂಷಿಸ್ತಾ ಇದೆ. ಪಾಕಿಸ್ತಾನದ ಖ್ಯಾತಿಯನ್ನ ನಾಶ ಮಾಡೋದಕ್ಕೋಸ್ಕರ ಭಾರತವೇ ಈ ರೀತಿ ದಾಳಿ ನಡೆಸಿ ಈಗ ನನ್ನ ಮೇಲೆ, ಟಿಆರ್ಎಫ್ನ ಮೇಲೆ ಮತ್ತು ಪಾಕಿಸ್ತಾನದ ಮೇಲೆ ಆರೋಪವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾನೆ. ಉಳಿದ ದೇಶಗಳು ಕೂಡ ಈ ವಿಚಾರದಲ್ಲಿ ಭಾರತವನ್ನೇ ಬೆಂಬಲಿಸ್ತಾ ಇದೆ. ದಯವಿಟ್ಟು ಈ ರೀತಿ ಮಾಡಬೇಡಿ, ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಸತ್ಯದ ಪರವಾಗಿ ನಿಂತ್ಕೊಳ್ಳಿ ಅಂತ ಈತ ವಿಡಿಯೋ ಮಾಡಿದ್ದಾನೆ. ಈ ದಾಳಿಗಿಂತಲೂ ಮೊದಲು ಈ ಟಿಆರ್ಎಫ್ ಅನೇಕ ದಾಳಿಗಳನ್ನ ನಡೆಸಿತ್ತು. ಆಗ ಈ ಉಗ್ರ ಸಂಘಟನೆಗಳು ನಾವೇ ದಾಳಿ ಮಾಡಿದ್ದು ಅಂತ ಹೇಳಿ ರಾಜಾರೋಷವಾಗಿ ಹೇಳ್ಕೊಂಡು ತಿರುಗಾಡಿತ್ತು. ಆದ್ರೆ ಯಾವಾಗ ಭಾರತ ಬದಲಾಗ್ತಾ ಬಂತೋ ಆವಾಗಿನಿಂದ ಈ ಉಗ್ರ ಸಂಘಟನೆಗಳು ನಾವಲ್ಲ ದಾಳಿ ಮಾಡಿದ್ದು, ಈ ದಾಳಿಯ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂತ ಹೊಸ ವರಸೆಯನ್ನ ಶುರು ಮಾಡ್ಕೊಂಡು ಬಿಟ್ಟಿದೆ. ಇವರ ತಾಳಕ್ಕೆ ತಕ್ಕಂತೆ ಕುಣಿಯುವವರು ನಮ್ಮ ದೇಶದಲ್ಲೂ ಇದ್ದಾರೆ. ರಾಬರ್ಟ್ ವಾದ್ರಾ ಅವರು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ ಮಾತನಾಡಿದ್ದಾರೆ. ನಮ್ಮ ದೇಶದವರ ಮೇಲೇನೆ ಅನುಮಾನ ಬರುವ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ. ಈ ಹಿಂದೆ ಮುಂಬೈ ಮೇಲೆ ದಾಳಿ ಆದಾಗ ಟೆರರಿಸ್ಟ್ಗಳು ಇದು RSS ಮಾಡಿದಂತಹ ದಾಳಿ ಅಂತ ಹೇಳ್ಕೊಂಡಿತ್ತು. ಅದಕ್ಕೆ ತಕ್ಕ ಹಾಗೆ ಭಾರತದಲ್ಲಿ ಸ್ಯಾಫ್ರನ್ ಟೆರರಿಸಂ ಅನ್ನ ಹುಟ್ಟು ಹಾಕಿದ್ರು. ಹೀಗೆ ನಮ್ಮ ದೇಶದವರೇ ಈ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡುವಂಥದ್ದು ಈಗಲ್ಲ, ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಈಗ ಈ ಸೈಫುಲ್ಲಾ ಖಾಲಿದ್ ತನಗೂ ಈ ದಾಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಈ ಅಟ್ಯಾಕ್ಗೂ 4 ದಿನ ಮೊದಲು ಈತ ಮಾಡಿದ ಭಾಷಣವನ್ನ ನೋಡಿದ್ರೆ ಈ ದಾಳಿಗೂ ಈತನಿಗೂ ಯಾವುದೋ ರೀತಿಯ ಲಿಂಕ್ ಇದೆ, ಸಂಬಂಧ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಈ ಸೈಫುಲ್ಲಾ ಖಾಲಿದ್ ಮತ್ತು ಟಿಆರ್ಎಫ್ನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನೀಡ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ ಈ ದಾಳಿಯನ್ನ ಮಾಡಿದ್ದು ಯಾರು ಅಂತ. ಆಗ್ಲೇ ಹೇಳಿದ ಹಾಗೆ ಈ ಸೈಫುಲ್ಲಾ ಖಾಲಿದ್ ಟಿಆರ್ಎಫ್ನ ಮುಖ್ಯಸ್ಥ, ಜೊತೆಗೆ ಈತ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಹಫೀಜ್ ಸಯೀದ್ನ ಆಪ್ತ ಕೂಡ ಹೌದು. ಈ ಸೈಫುಲ್ಲಾ ಖಾಲಿದ್ಗೆ ಭಾರತದ ಪ್ರಧಾನಿಗಿಂತಲೂ ಹೆಚ್ಚಿನ ಭದ್ರತೆ ಇದೆ ಅಂತೆ. ಈತ ಪಾಕಿಸ್ತಾನದಲ್ಲಿ VIP ಅಂತೆ ಓಡಾಡ್ತಾನೆ. ಇವನು ಒಂದು ಭಾಷಣದಲ್ಲಿ 2026 ಫೆಬ್ರವರಿಯ ಹೊತ್ತಿಗೆ ತಾನು ಕಾಶ್ಮೀರವನ್ನ ವಶಪಡಿಸಿಕೊಳ್ತೇನೆ ಅಂತ ಹೇಳಿದ್ದ. 2009ರಲ್ಲಿ ಭಾರತದ ಹೈದರಾಬಾದ್ನಲ್ಲಿ ಈದ್ ಮಿಲಾದ್ನ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಈತ ಅತಿಥಿಯಾಗಿ ಆಗಮಿಸಿದ್ದ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಪೊಲೀಸರಿಗೆ ಈತ ಹೊಡೆದಿದ್ದ. ಅದಕ್ಕಾಗಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ರು. ಈತನಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ 1,000 ರೂಪಾಯಿ ದಂಡವನ್ನ ಹಾಕಲಾಗಿತ್ತು. ಇವನು ಪಾಕಿಸ್ತಾನದ ರಾಜಕೀಯದಲ್ಲೂ ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಇನ್ನು ಇವನ ಟಿಆರ್ಎಫ್ ಉಗ್ರ ಸಂಘಟನೆ ಮಾಡಿದಂತ ದಾಳಿಯ ಬಗ್ಗೆ ಹೇಳ್ತೇನೆ. ಟಿಆರ್ಎಫ್ 5 ವರ್ಷಗಳಲ್ಲಿ 26 ದಾಳಿಯನ್ನ ಮಾಡಿದೆ. 2020ರಲ್ಲಿ ಕೇರನ್ನಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ ಕಮಾಂಡೋಗಳನ್ನ ಬಲಿ ಪಡೆದುಕೊಂಡಿದೆ. ಕುಲ್ಗಾಮ್ನಲ್ಲಿ 3 ಬಿಜೆಪಿ ಕಾರ್ಯಕರ್ತರ ಹತ್ಯೆಯನ್ನ ಮಾಡಿದೆ. 2023ರಿಂದ ಈಚೆಗೆ ಬಹಳ ದೊಡ್ಡ ದಾಳಿಯನ್ನ ಮಾಡೋದಕ್ಕೆ ಇದು ಪ್ರಾರಂಭ ಮಾಡಿತ್ತು. 2023ರ ಅನಂತ್ನಾಗ್ ಕೊಕರ್ನಾಗ್ ಎನ್ಕೌಂಟರ್ನಲ್ಲಿ ಇಂಡಿಯನ್ ಆರ್ಮಿಯ ಒಬ್ಬ ಕರ್ನಲ್, ಒಬ್ಬ ಮೇಜರ್ ಸೇರಿದಂತೆ ಒಟ್ಟು 5 ಭದ್ರತಾ ಸಿಬ್ಬಂದಿಯನ್ನ ಬಲಿ ಪಡೆದುಕೊಂಡಿತ್ತು. 2024ರಲ್ಲಿ ರೇಸಿ ದಾಳಿಯಲ್ಲಿ 9 ಹಿಂದೂಗಳನ್ನ ಬಲಿ ಪಡೆದುಕೊಂಡಿತ್ತು. ಶಾಲೆಗಳಿಗೆ ನುಗ್ಗಿ ಹಿಂದೂ ಸಿಖ್ ಶಿಕ್ಷಕರನ್ನ ಈ ಟಿಆರ್ಎಫ್ ಬಲಿ ಪಡೆದುಕೊಂಡಿತ್ತು. ಇಷ್ಟೆಲ್ಲ ಕುತಂತ್ರಗಳನ್ನ ಮಾಡಿದ್ದ ಟಿಆರ್ಎಫ್ ಮತ್ತು ಟಿಆರ್ಎಫ್ನ ಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಈಗ ಪಹಲ್ಗಾಮ್ನಲ್ಲಿ ದಾಳಿಯನ್ನ ಮಾಡಿದ್ದು ನಾವಲ್ಲ ಅಂತ ಹೇಳ್ತಿದ್ದಾನೆ. ಅಷ್ಟರ ಮಟ್ಟಿಗಿನ ಅಳುಕು ಇವರಿಗಿದೆಯಲ್ಲ, ಅಷ್ಟು ಸಾಕು. ಇನ್ನು ಇವರನ್ನ ಮತ್ತು ಇಂತಹ ಅನೇಕ ಉಗ್ರ ಸಂಘಟನೆಗಳನ್ನ ಬಗ್ಗು ಬಡಿಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ದಿನಗಳು ದೂರ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.